ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ವೀಕ್ಷಕರ ಮೆಚ್ಚಿನ ಜೋಡಿ ಅಂದ್ರೆ ಅದುವೇ ಕಾವ್ಯ ಹಾಗೂ ಗಿಲ್ಲಿ. ಆದ್ರೆ ಈ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರ ಹಲವಾರು ಪ್ರಶ್ನೆಗಳಿಗೆ ಕಾವ್ಯ ಗಿಲ್ಲಿ ವಿರುದ್ಧವಾಗಿ ಉತ್ತರ ಕೊಟ್ಟಿದ್ದಾರೆ. ಗಿಲ್ಲಿ ಹಾಗೂ ಕಾವ್ಯ ಮಧ್ಯೆ ವೈಮನಸ್ಸು ಮೂಡಿರುವಂತಿದೆ. ಶನಿವಾರದ ಸಂಚಿಕೆಯಲ್ಲಿ ಗಿಲ್ಲಿ ಕಾವ್ಯ ಲೀಡರ್ ಅಲ್ಲ, ಫಾಲೋವರ್ ಅಂತ ಹೇಳಿದ್ರು. ಇದು ಕಾವ್ಯ ಅವರಿಗೆ ಬೇಸರ ತರಿಸಿದೆ. ಸಂಚಿಕೆಯಾದ ಮೇಲೆಯೂ ಈ ಬಗ್ಗೆ ಗಿಲ್ಲಿ ಬಳಿ ಚರ್ಚಿಸಿದ್ದಾರೆ. ಆದ್ರೆ ಭಾನುವಾರ ಗಿಲ್ಲಿ ಕಾವ್ಯ ಅವರನ್ನ ಸಲುಗೆಯಾಗಿ ತೆಗೆದುಕೊಂಡಿದ್ದಾರೆ ಎಂಬ ಹೇಳಿಕೆಗೆ ಕಾವ್ಯ ಹೌದು ಎಂದು ಹೇಳಿದ್ದಾರೆ. ಗಿಲ್ಲಿಗೆ ಕಾವ್ಯ ಅಂದ್ರೆ ಸಲುಗೆ. ಹೌದು, ಗಿಲ್ಲಿ ಎಷ್ಟೇ ಕಾಮಿಡಿ ಮಾಡಿದ್ರು ಟಾಸ್ಕ್ ಅಂತ ಬಂದಾಗ ಎಲ್ಲಿಯೂ ಡೈವರ್ಟ್ ಆಗಿಲ್ಲ. ಹಲವು ಬಾರಿ ಸ್ಪರ್ಧಿಗಳು ಗಿಲ್ಲಿ ಕಾವ್ಯ ಅನ್ನೋ ಕಾರ್ಡ್ ಬಳಕೆ ಮಾಡ್ತಾರೆ ಎಂದು ಆರೋಪಿಸಿದ್ರು. ಆದ್ರೆ ಗಿಲ್ಲಿ ಹಾಗಲ್ಲ ಎಂದು ಎಷ್ಟೋ ಬಾರಿ ಆಟದ ಮೂಲಕ ತಮ್ಮನ್ನ ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ. ಸುದೀಪ್ ಕೇಳುವ ಪ್ರಶ್ನೆಗಳಿಗೆ ಸ್ಪರ್ಧಿಗಳು ಎಸ್ ಅಥವಾ ನೋ ಎಂದು ಬೋರ್ಡ್ ತೋರಿಸುವ ಮೂಲಕ ಉತ್ತರಿಸಬೇಕು. ಈ ವೇಳೆ ಸುದೀಪ್ ಗಿಲ್ಲಿ ಕಾವ್ಯ ಅವರನ್ನ ಸಲುಗೆಯಾಗಿ ತೆಗೆದುಕೊಂಡಿದ್ದಾರೆ ಎಂಬ ಹೇಳಿಕೆ ನೀಡಿದ್ರು. ಅದಕ್ಕೆ ಕಾವ್ಯ ಸೇರಿದಂತೆ ಹಲವರು ಹೌದು ಎಂಬ ಉತ್ತರವನ್ನು ನೀಡಿದ್ರು. ಕಾವ್ಯ ಹೇಳಿದ್ದೇನು? ಹೌದು, ಕಾವ್ಯ ಈ ಬಗ್ಗೆ ಹೇಳಿದ್ದು ಹೀಗೆ: ಈ ಹಿಂದೆ ಟಾಸ್ಕ್ ಸಮಯದಲ್ಲೂ ಹಾಗೇ ಆಗಿದೆ. ಗಿಲ್ಲಿ ಬಳಿ ನಾನು ಹೋಗಿ ಯಾರೆಲ್ಲ ಆಟ ಆಡುತ್ತಿದ್ದಾರೆ ಎಂದು ಕೇಳಿದಾಗ ಗಿಲ್ಲಿ ಸರಿಯಾಗಿ ಉತ್ತರ ನೀಡಿಲ್ಲ. ಗಿಲ್ಲಿ ಹಲವು ಬಾರಿ ನನ್ನನ್ನ ಗ್ರಾಂಟೆಡ್ ಆಗಿ ತೆಗೆದುಕೊಂಡಿದ್ದಾನೆ. ನಾನು ಸಾಕಷ್ಟು ಬಾರಿ ಬುದ್ಧಿ ಹೇಳಿದ್ರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ ಎಂದಿದ್ದಾರೆ. ಆದ್ರೆ ಈ ಬಗ್ಗೆ ಗಿಲ್ಲಿ ಹೇಳಿದ್ದು ಹೀಗೆ: ನಾನು ಕಾವ್ಯ ಅವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ಆದ್ರೆ ಅವರಿಗೆ ಸಲುಗೆ ತರ ಅನಿಸಿದೆ. ಕಾವ್ಯ ಟಾಸ್ಕ್ ಆಗುವಾಗ ಯಾರನ್ನ ಆಟ ಆಡಿಸುತ್ತಿದ್ದೀಯಾ ಎಂದಾಗ ಆಗ ನಾನು ಯೋಚನೆ ಮಾಡುತ್ತಿದ್ದೆ, ಅದಕ್ಕೆ ಪ್ರತಿಕ್ರಿಯೆ ಸರಿಯಾಗಿ ನೀಡಲಿಲ್ಲ. ಆದ್ರೆ ಅದನ್ನ ಕಾವ್ಯ ತಪ್ಪಾಗಿ ಅರ್ಥ ಮಾಡಿಕೊಂಡ್ಲು. ಕಾವ್ಯ ಹೇಳಿದ ಮಾತುಗಳನ್ನ ನಾನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಗಿಲ್ಲಿ. ನೋಯಿಸುವ ಅಪರಾಧ. ಹೌದು, ನಿನ್ನೆ ಒಬ್ಬರ ಮನಸ್ಸನ್ನ ನೋಯಿಸುವ ಅಪರಾಧ ಯಾರು ಮಾಡುತ್ತಿದ್ದಾರೆಂದು ಸುದೀಪ್ ಪ್ರಶ್ನೆ ಇಟ್ರು. ಕಾವ್ಯ ಅವರು ಸುದೀಪ್ ಅವರ ಮುಂದೆ ಗಿಲ್ಲಿ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಗಿಲ್ಲಿ ಯಾರ್ದೇ ಹೆಸರು ತೆಗೆದುಕೊಂಡು ರೇಗಿಸಿದಾಗ ಅದು ಅವರಿಗೆ ವೈಯಕ್ತಿಕವಾಗಿ ನೋವು ಆಗಿರೋದನ್ನ ಗಮನಿಸಿದ್ದೇನೆಂದು ಕಾವ್ಯ ಹೇಳಿದ್ದಾರೆ. ತಮ್ಮ ವಿರುದ್ಧ ಕೇಳಿ ಬಂದ ಆರೋಪಗಳಿಗೆ ಪ್ರತಿಕ್ರಿಯಿಸಿದ ಗಿಲ್ಲಿ ನಟ, ನಿಮ್ಮ ಬಗ್ಗೆ ಇರೋ ಸತ್ಯವನ್ನ ಕಾಮಿಡಿ ಮೂಲಕ ಹೇಳ್ತಿರ್ತೇನೆ. ಅದು ಯಾರನ್ನ ಕೆಳಗಿಟ್ಟು ಮಾತನಾಡೋದು ಆಗಲ್ಲ. ಯಾರೋ ಯಾವುದೋ ಮೂಲೆಯಲ್ಲಿ ಕುಳಿತು ಮಾತಾಡ್ತಿರ್ತೀರಾ, ಹೊರಗೆ ಹೋಗಿ ನೋಡಿದ್ಮೇಲೆ ಸತ್ಯ ಗೊತ್ತಾಗುತ್ತದೆ. ಇದ್ದಿದ್ದನ್ನ ಇದ್ದಂತೆ ಹೇಳಿದಾಗ ಅದಕ್ಕೆ ನಿಮಗೆ ಹಾಗೆ ಅನಿಸಿರಬಹುದು ಎಂದು ಗಿಲ್ಲಿ ನಟ ಹೇಳಿದ್ದಾರೆ.